ಗೊತ್ತಿಲ್ವಾ? ಅವ್ರು ಬಂದ್ರೆ ಇದನ್ನ ಪೂಜೆಗೆ ಇಟ್ಕೊಳಕ್ ಹೇಳಿ. ಅಂಗಡಿ ತೆಗೆದ್ರೆ ಇಲ್ಲ ಗೊತ್ತಿಲ್ಲ ನಾವು ಯಾರು. ಇವ್ರಿಗೆಲ್ಲ ಇಟ್ಬಿಟ್ಟು ಹೋಗಿರ್ತೀನಿ. ಅದನ್ನ ತೊಳೆದ್ಬಿಟ್ಟು ಅರ್ಶಿನ ಕುಂಕುಮ ಹಚ್ಚಿ ಪೂಜೆ ಮಾಡಕ್ ಹೇಳಿ ಇವ್ರು ಬಂದ್ರೆ. ಆಯ್ತಾ? ಎಷ್ಟೊತ್ತಾಯ್ತು ನೀವು ಬಂದಿಲ್ಲಿ? ತೆಗಿಯಲ್ಲ ಗೊತ್ತಿಲ್ಲ ಸರ್. ಇಲ್ಲ ತೆಗಿತಾರೆ. ನಾನು ಬಂದಿದ್ದೀನಿ, ಇವಾಗ ಬಂದು ಹೋದೆ. ನಾನು ಬೆಳಗ್ಗೆ ಅವ್ರಿಗೆ ಹೇಳ್ಬಿಟ್ಟು ಹೋಗಿದ್ದೆ. ಆಗ್ಲೇ ಅಂಗಡಿ ಬಾಗಿಲು ಹಾಕೊಂಡು ಹೋಗಿರೋ, ದೇವಸ್ಥಾನಕ್ಕೆ ಹೋಗಿರ್ಬೇಕು ಅವರು. ಬಂದ್ರೆ ಅವ್ರಿಗೆ ಹೇಳಿ ಗುರುಜಿ ಕೊಟ್ಬಿಟ್ಟು ಹೋಗಿದ್ದಾರೆ ಅಂತ ಹೇಳಿ. ಆಯ್ತಾ? ನಿಮ್ಮ ಹೆಸರೇನು? ನಾವು ಬೇರೆ ಊರು, ನಾವು ಈ ಊರಲ್ಲ. ತೊಂದ್ರೆ ಇಲ್ಲ. ನಿಮ್ಮ ಹೆಸರೇನು ಅಂತ? ಕುಮಾರ್ ಅಂತನಾ? ಕಷ್ಟ ಇದೆ, ಆಗತ್ತೆ, ಒಳ್ಳೇದಾಗತ್ತೆ ನಿಮ್ಗೆ, ಯೋಚನೆ ಮಾಡಬೇಡಿ. ಇರ್ಲಮ್ಮ. ಎಲ್ಲಿ ಮನೆಗೆ ಹೋಗಿದ್ನಲ್ಲಮ್ಮ ತಾಯಿ? ಅಂಗಡಿಯಲ್ಲಿದ್ದೆ ಗುರುಜಿ. ಅಂಗಡಿಯಲ್ಲಿದ್ದ? ಅದಕ್ಕೆ ಫೋನ್ ಬಂದಿತ್ತು. ಹೆಂಗಿದೆ ವ್ಯಾಪಾರ ಇವಾಗ? ತುಂಬಾ ಚೆನ್ನಾಗಿದೆ. ಹೆಸರು ನಿಂದು ಬದಲಾಯಿಸೋದ್ಮೇಲೆ ಚೆನ್ನಾಗಾಯ್ತಾ? ಬದಲಾಯಿಸಿದ್ಮೇಲೆ ತುಂಬಾ ಚೆನ್ನಾಗ್ತಿದೆ. ಹೆಂಗಿದೆ ವ್ಯಾಪಾರ? ಎಷ್ಟಾಗ್ತದೆ ಈಗ? ದಿನಕ್ಕೆ ಒಂದು 10,000 ಆಗ್ತಿದೆ. ಆಗ್ತಾ ಇದೆಯಾ? ಆಗತ್ತಮ್ಮ. ಇನ್ಮೇಲೆ 25-30 ಸಾವಿರದವರೆಗೂ ಬರುತ್ತೆ ನಿಮ್ದು. ಹೆಸರು ಅದೇ ಇಟ್ಕೋ. ಇಲ್ಲ, ಇವಾಗ ಹಳೆ ಹೆಸರು ಇಟ್ಕೊಳಕ್ ಹೋಗ್ಬೇಡ ಇನ್ಮೇಲೆ ನೀನು. ಆಯ್ತಾ? ಆಯ್ತಮ್ಮ, ಒಳ್ಳೇದಾಗಿ. ಗುರುಜಿ ದಕ್ಷಿಣೆ ಏನಾದ್ರು? ನಾನು ಏನಾರು ಕೇಳ್ತೀನಿ ಯಾರ ಹತ್ರ ಆದ್ರೂ. ಬರೀ ಎಲೆ ಅಡಿಕೆ 1 ರೂಪಾಯಿ ಅಲ್ವೇ? ಹೋಗ್ಬಾ, ಒಳ್ಳೇದಾಗ್ಲಿ. ನಿಮ್ಮ ಆಶ್ರಮಕ್ಕೆ ಹೋದಾಗ ಕೊಟ್ಕೊಡ್ತೀನಿ. ಆಯ್ತು, ಅಲ್ಲಿ ಕೊಡಿ, ಎಲೆ ಅಡಿಕೆ ಅಲ್ಲಿ ಇಟ್ಬಿಟ್ಟು ಬಂದ್ಬಿಡಿ. ನಿಮ್ಮ ಹೆಸರು ಚೇಂಜ್ ಮಾಡಿ ತುಂಬಾ ಆಯ್ತಮ್ಮ. ಹೋಗ್ಬಾ, ಒಳ್ಳೇದಾಗ್ಲಿ. ಹೋಗ್ಬತ್ತ. ಯಜಮಾನ್ರ ಕೇಳಿದೆ ಅಂತ ಹೇಳು. ಆಮೇಲೆ ನಾನು ಏನ್ ಹೇಳಿದ್ನೋ ಅವತ್ತಿನ ದಿವಸ ಹೆಸರು 1 ತಿಂಗಳಾದ್ಮೇಲೆ ಬದಲಾಯಿಸ್ಕೊಳಕ್ ಹೇಳು. ಓಕೆನಾ? ಕಂಸಾಸುರ ಅಂತ ಇಟ್ಕೊಳಕ್ ಹೇಳು. ನೆಕ್ಸ್ಟ್ ಮಂತ್ ಇಂದ ಕಂಸಾಸುರ. ಹೋಗ್ಬಾ. ನಿಮ್ಮ ಹೆಸರು ಏನಂದ್ರಿ? ಮನೆಗೆ ಬನ್ನಿ ಗುರುಜಿ, ಫ್ರೀ ಆದ್ಮೇಲೆ. ಬರ್ತೀನಿ. ಫ್ರೀ ಆದಾಗ ಬರ್ತೀನಿ. ಸಾಯಂಕಾಲ ಮೇಲೆ ಬರ್ತೀನಿ. ನಾನು ಎಲ್ಲೂ ಮಲ್ಗಾಕ್ ಹೋಗಲ್ಲ ಅಲ್ವಾ? ಸಾಯಂಕಾಲ ಮೇಲೆ ಬರ್ತೀನಮ್ಮ. ಕುಮಾರ್ ಅಂತ. ನಿಮ್ದು ಶಾಸ್ತ್ರದ ಪ್ರಕಾರ ನೀನು ರಾಜ್ಕುಮಾರ್ ಆಗ್ಬೇಕಾದವನು ಹಿಂದಿನ ಜನದಲ್ಲಿ. ಒಳ್ಳೆ ಯೋಗ ಇದೆ. ದುಡ್ಡು ನಿಲ್ಲಲ್ಲ ನಿನ್ನ ಹತ್ರ, ಹೌದಾ? ಕರೆಕ್ಟ್ ಅಲ್ವಾ? ದುಡ್ಡು ನಿಲ್ಲಲ್ಲ. ಕಷ್ಟ ಬೀಳ್ತಿದ್ರೆ ಕೆಲ್ಸಕ್ಕೆ ಕಾಯ್ಕೊಂಡು ಕೂತ್ಕೋಬೇಕು. ಸುಳ್ಳ ನಿಜಾನ? ಕೆಲ್ಸಕ್ಕೆ ಕಾಯ್ಬೇಕು, ಹೌದಾ? ಕರೆಕ್ಟ್ ಅಲ್ವಾ? ಈಗ ನಾ ಹೇಳ್ದಂಗೆ ಮಾಡಿ. ನಿಮ್ಮ ಹೆಸರು ಸ್ವಲ್ಪ ದಿವಸ ನೀವು ಏನು ಮಾಡಬೇಕು? ಅಮಿತಾಬ್ ಬಚ್ಚನ್ ಅಂತ ಹೆಸರು ಇಟ್ಕೊಳ್ಳಿ. ಎತ್ತರವಾಗಿ ಬೆಳೆಯುವಂಥವ್ರು ಅದು ಯೋಗ. ನಿಮ್ಮ ಹೆಸರು ಕುಮಾರ್. ಈಗ ನಿಮ್ಮ ಹೆಸರು ಏನು ಇಟ್ಕೋಬೇಕೀಗ? ನೆಕ್ಸ್ಟು ಅಮಿತಾಬ್ ಬಚ್ಚನ್ ಅಂತ ಇಟ್ಕೊಳ್ಳಿ. ಆಯ್ತಾ? ಸ್ವಲ್ಪ ದಿವಸಕ್ಕೆ. ಈಗ ನಿಮ್ಮ ನಾಮಕರಣ ಮತ್ತೆ ಮಾಡೋಕ್ಕಾಗೋದಿಲ್ಲ. ನನಗೆ ಫೋನ್ ಮಾಡಿ ಹೇಳಿ ನೀವು. ಆಯ್ತಾ? ಇಲ್ಲೇ ಅವ್ರ ಮನೆಗೆ ಬನ್ನಿ, ಅಲ್ಲಿ ಸಿಗ್ತೀನಿ ಯಾವಾಗಲೂ. ವರ್ಷಕ್ಕೆ ಒಂದ್ಸತಿ. ಇರ್ಲಿ ಆಗತ್ತಾ? ಕೂತ್ಕೋಬೇಕಾ? ಆಯ್ತಪ್ಪ, ಆಯ್ತು. ಹೋಗಿ ಇರ್ಲಿ. ಅಂಗಡಿ ತೆಗ್ದಿಲ್ವಾ ನೀವಿನ್ನು? ಆಯ್ತಪ್ಪ, ತೆಗೀರಿ. ಒಳ್ಳೇದಾಗಿ ಕೂತ್ಕೋತಿ. ಇರ್ಲಿ. ಊರು ಬಂದು ತುರುವೇಕೆರೆ ಜಡೆ ಮೈಸೂರು ಪಕ್ಕ ಕಣ್ಕೂರು. ಜಗ್ಗೇಶ್ ಅವ್ರದ್ದು ನವರಸ ನಾಯಕ ಜಗ್ಗೇಶ್ ಅವ್ರ ಊರಲ್ವೇ? ಗೊತ್ತು ನನಗೆ. ನಮ್ಮ ತಂಗಿಯವರು ಮನೆ ಕಟ್ಸ್ತಾ ಇದ್ರು, ಸುಮ್ಮನೆ ನೋಡ್ಕೊಂಡು ಅಂತ. ಇರ್ಲಿ. ಸುಮ್ಮನೆ ನೋಡ್ಕೊಂಡು ಹೋಗಕ್ ಬರಬೇಡಿ. ತಂಗಿ ಆದ್ಮೇಲೆ ಪ್ರೀತಿಯಿಂದ ಮನೆಯೊಳಗಿದ್ದು ಟಿಫನ್ ಮಾಡ್ಕೊಂಡು ಊಟ ಮಾಡ್ಕೊಂಡು ಹೋಗ್ಬೇಕು. ಮನೆಯಿಂದಾನೆ ಬಂದು ಕೆಲಸ ಮಾಡಿ. ಇರ್ಲಿ. ಈಗ ನಿಮ್ಮ ಹೆಸರು ಯೋಗ ಚೆನ್ನಾಗಾಗತ್ತೆ. ಆ ದಿಕ್ಕಲ್ಲಿ ತಿರ್ಕೊಳ್ಳಿ, ಕೂತ್ಕೊಳ್ಳಿ, ಹಿಂಗೆ ಕೈ ಇಟ್ಕೊಳ್ಳಿ. ಅನ್ನಿ ಕುಮಾರನಿಂದ ನಾನು ಅಮಿತಾಬ್ ಬಚ್ಚನ್ ಆಗ್ತಿದ್ದೇನೆ. ಅಂತೀನಿ ನಾನು. ಅಮಿತಾಬ್ ಬಚ್ಚನ್ ಅಂತೀನಿ. ಅನ್ಬೇಕು. ಓಕೆ? ಅಮಿತಾಬ್ ಬಚ್ಚನ್. ಕಣ್ಣು ಮುಚ್ಕೊಂಡನಿ. ಮಗು ಹೆಂಗಾಳುತ್ತೋ ಆತರ ಆಳ್ಬೇಕು. ಓಕೆನಾ? ಮಾಡಿ. ಈಗ ಅಮಿತಾಬ್ ಬಚ್ಚನ್. ಎಲ್ಲಿದ್ಯಾ ಅಮಿತಾಬ್ ಬಚ್ಚನ್? ಅನ್ಬೇಕು. ಈಗ ಸ್ವಲ್ಪ ಮಗು ತರ ಅಳ್ಬೇಕಪ್ಪ ನೀನು. ಓಕೆ? ಯಾಕಂದ್ರೆ ನಿಂದು ಇವತ್ತಿಂದ ಹೊಸ ಹೆಸರು, ಹೊಸ ನಾಮಕರಣ, ಹೊಸ ಯೋಗ ಇವತ್ತಿಂದ ಶುರು. ಯೋಗ ನೋಡಿ ಹೆಂಗಿದೆ ನಿಮ್ದು. ಇವಾಗಲೇ ಹೋಯ್ತು ನೋಡಿ. ಇದು ಹೋಯ್ತಾ? ಈಗ ನೋಡಿ, ಇದು ದೇವರೇ ನಮಗೆ ಅಲ್ವೇ? ಮನುಷ್ಯರ್ಕಿನ್ನ ಜಾಸ್ತಿ. ಅದು ನನಗೆ ಬೊಗಳ್ತು ಅಂದ್ರೆ ನಾನು ಒಳ್ಳೆಯವನಲ್ಲ ಅಂತ. ಸುಮ್ಮನೆ ಹೋಯ್ತು ನೋಡಿ ಅಲ್ವೇ? ಈಗ ನೀವು ಅಳಬೇಕು. ಮಗು ತರ ಅಳಿ. ಮಗು ಪಾಪು ಅನ್ನಿ. ಮಗು ತರ ಅಳಬೇಕು. ಪಾಪು ಅಪ್ಪ ನಂಗೆ ಚಾಕ್ಲೇಟ್ ಬೇಕು ಅನ್ಬೇಕು. ಮಗು ಅಪ್ಪ ನನಗೆ ಚಾಕ್ಲೇಟ್ ಬೇಕು. ಮಗು ಈಗ ಅಮಿತಾಬ್ ಬಚ್ಚನ್. ಅಮಿತಾಬ್ ಬಚ್ಚನ್. ಓಕೆ? ಈಗ ಬಾಪ 1-2 ಹೆಜ್ಜೆ ಓಡ್ಬಿಟ್ಟು ಮಗು ತರ ನಡೆದು ಇಲ್ಲಿ ಬಂದು ಕುತ್ಕೊಂಡ್ಬಿಡು. ಯಾರ ಹತ್ರ ಮಾತಾಡ್ಸ್ಬಿಡು 5 ನಿಮಿಷ. ಆಯ್ತಾ? ನಿನ್ನ ನಾಮಕರಣ ಇವತ್ತಿಂದ ಒಳ್ಳೇದಾಗತ್ತೆ ನಿಮ್ಗೆ. ಆಯ್ತಾ? ಬನ್ನಿ, ಚಪ್ಪಲಿ ಹಾಕಿ ಬನ್ನಿ. ಹಿಂಗೆ ಹೋಗಿ ಹಿಂಗೆ ಬಂದ್ಬಿಟ್ಟು ಇಲ್ಲಿ ಕುತ್ಕೊಂಬಿಡಿ. ಒಂದೇ ಜಾಗದಲ್ಲಿ ಕುತ್ಕೋಬಾರ್ದು. ಬನ್ನಿ. ನೀವು ಅಂಗಡಿ ಎಷ್ಟು ಗಂಟೆಗೆ ತೆಗಿತೀರಾ? ತೆಗಿತೀರಾ? ನಿಮ್ದು ಅವ್ರದ್ದು ಇಬ್ಬರದು ಒಂದೇ ಜಾತಕ ನೋಡಿ. ಅವ್ರು ಅಮಿತಾಬ್ ಬಚ್ಚನ್, ನಿಮ್ಗೆ ಜಿತೇಂದ್ರ ಅಂತ ಹೆಸರಿಟ್ಟಿದ್ದೀನಿ. ಜಿತೇಂದ್ರ ಅಂತ ಕರಿತಾ ಇದಾರಾ? ಉದ್ದಾರ ಆಗಿದ್ದ? ಬಟ್ ತಗದೇ ಇಲ್ವಲ್ಲ? ನಾನು ಪೂಜೆ ಮಾಡ್ಕೊಟ್ಮೇಲೆ ಅಂಗಡಿ ತೆಗ್ದಿಲ್ಲ. ತೆಗಿಬೇಡ ಅಂದ್ರಲ್ಲ. ಹೌದು. ಬಾಪ ಬನ್ನಿ. ನೀವು ಬರ್ತೀರ? ಅಮಿತಾಬ್ ಬಚ್ಚನ್ ಅವರು. ಅಮಿತಾಬ್ ಬಚ್ಚನ್. ಹಾಯ್ ಅನ್ನಿ. ಹಾಯ್. ಬನ್ನಿ, ಇಲ್ಲಿಂದ ಬನ್ನಿ. ಈ ಕಡೆ ಬಾಪ, ಇಲ್ಲಿ ನಿಂತ್ಕೋ. ಮಗು ತರ ಸ್ವಲ್ಪ ದಿವಸ ಆ ಕಡೆ ಓಡ್ಬೇಕು. ಬಾ. ಅಮಿತಾಬ್ ಬಚ್ಚನ್. ಅಮಿತಾಬ್ ಬಚ್ಚನ್.
ಅಮಿತಾಬ್ ಬಚ್ಚನ್ ಈ ನಡಿ ಓಡ್. ಹಾ ಹಿಂಗಿಂಗ್ ಅನ್ಕೊಂಡು ಹೋಗ್ಬೇಕು. ಅಮಿತಾಬ್ ಬಚ್ಚನ್, ಈ ಅಮಿತಾಬ್ ಬಚ್ಚನ್, ಈ ಅಮಿತಾಬ್ ಬಚ್ಚನ್, ಈ ಅಮಿತಾಬ್ ಬಚ್ಚನ್. ಹಾ ಬಾಪ ಇಲ್ಲಿ ನಿಂತ್ಕೋ, ಈಗ ಸಾಕು, ಇಲ್ಲಿ ನಿಂತ್ಕೋ. ಅಪ್ಪ ಜಿತೇಂದರ್ ಅಂಗಡಿ ಭಾಗ ತೆಗಿಬೇಕು ತೆಗಿಬೇಕಾ? ತೆಗಿಬೇಕು ಬಟ್ ಇವ್ ಅದೃಷ್ಟ ಸರಿ ಹೋಯ್ತು ಅವ್ರದ್ದು. ಸರಿ ಹೋಗುತ್ತಾ? ಅದ್ ನಿಮ್ಗೆ ಕೊಟ್ಟಿರೋದು ಕಟ್ಗೆ ಪೀಸ್. ಹೌದಾ? ಹೌದು. ಅಮಿತಾಬ್ ಬಚ್ಚನ್. ಈ ಹಾ ಆಯ್ತು. ಏನಂತಪ್ಪ? ಯಾರೋ ಇಟ್ಟಿದ್ರಿ ಇಲ್ಲಿ. ಬ್ಯಾಗ್ ಎಲ್ಲಿ ಹೋಯ್ತು? ಅದು ಈಗ ಮಾಡ್ಬಿಟ್ರ ನೀವು? ನನಗೆ ಗೊತ್ತಿಲ್ಲ, ನಾನು ಮಾತಾಡ್ತೇನೆ ಅವ್ರ ಜೊತೆ. ನಾನು ಕೇಳಿದ್ರೆ ಎಲ್ಲಿಟ್ರಿ ನೀವು? ತಗೊಂಡ್ಬಂದಿದ್ರಾ? ಯಾವಾಗ ನಿಮ್ಮ ಹೆಸರು ಚೇಂಜ್ ಆಯ್ತು ಅವಾಗ ಅದೃಷ್ಟ ಚೇಂಜ್ ಆಯ್ತು. ಚೇಂಜ್ ಆಯ್ತು ನಿಮ್ಗೆ. Change ಒಳ್ಳೇದಾಗತ್ತೆ ಇನ್ಮೇಲೆ. ಬೇಕಾಗಿತ್ತು. ಏನಿತ್ತು? ಅವ್ರು ಕೇಳಿ, ನಾನು ಕೇಳಿದ್ರೆ ಅಂಗಡಿ ತೆಗಿಬೇಕು. ಫೈಲ ಸಿಗುತ್ತೆ, ಯೋಚನೆ ಮಾಡ್ಬಿಡಿ, ನಾ ಎಲ್ಲ ಕೊಡಿಸ್ತೀನಿ ನಿಮ್ಗೆ. ಅಲ್ಲ ಸ್ವಾಮಿ, ಅಮಿತಾಬ್ ಬಚ್ಚನ್. ಹಾ ಕೊಡ್ತೀನಿ, ಇಲ್ಲೇ ಇರಿ, ಇಲ್ಲೇ. ಕೊಡಿಸ್ತೀನಿ. ಅಲ್ಲೇ ಇರಿ, ಅಲ್ಲೇ ಇರಿ. ಅಮಿತಾಬ್ ಬಚ್ಚನ್, ಅಮಿತಾಬ್ ಬಚ್ಚನ್, ಕ್ಯಾಮ್ರಾ ಇದೆ, ಇದು ಕಾಮಿಡಿ ಪ್ರೋಗ್ರಾಮು. ಸರಿ ಕಣ, ಕ್ಯಾಮ್ರಾ ಆಯ್ತು, ಅದು ಕಾಮಿಡಿ ಪ್ರೋಗ್ರಾಮು. ಕುರಿಗಳು ಸ್ವಾಮಿಗಳು, ನಿಮ್ಮ ಬ್ಯಾಗ್ ಇಲ್ಲೇ ಐತೆ, ಎಲ್ಲೂ ಹೋಗಿಲ್ಲ. ದಯವಿಟ್ಟು ಕ್ಷಮಿಸಿ, ಇದು ತಮಾಷೆಗಾಗಿ, ನಿಮ್ಮನ್ನ ನಗಿಸುವ ಉದ್ದೇಶಕ್ಕಾಗಿ ಅದ್ಭುತವಾದ ಕತೆ ಹೊಂದಿರುವ ರೂಬಿ ಸಿನಿಮಾ ಚಿತ್ರತಂಡದಿಂದ ಒಂದು ಪ್ರೀತಿಯ ಕಾಣಿಕೆ. ಶ್ರೀ ವೆಂಕಟೇಶ್ವರ ಕ್ರಿಯೇಷನ್ಸ್ ಅವರಿಂದ ಈ ಪ್ರೀತಿಯ ಕಾಣಿಕೆ.